ಪ್ರಮುಖವಾಗಿ ನೋಡಿ, ಬೈ ಎಲೆಕ್ಷನ್ ಕಾವು ಒಂದು ಕಡೆ ಆದ್ರೆ ಈ ಸಂದರ್ಭದಲ್ಲಿ ಪೇಚಿಗೆ ಸಿಲುಕ್ಬಿಟ್ರ ಜಮೀರ್ ಅಹಮದ್ ಖಾನ್ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಈಗಾಗಲೇ ಮೈಂಡ್ ಗೇಮ್ ಆಡೋದಕ್ಕೆ ಹೋಗಿ ಜಮೀರ್ ಇಕ್ಕಟ್ನಲ್ಲಿ ಸಿಲುಕೊಂಡ್ಬಿಟ್ರ. ದಾವಣಗೆರೆ ದಕ್ಷಿಣ ಟಿಕೆಟ್ ವಿಚಾರದಲ್ಲಿ ಜಮೀರ್ಗೆ ಹಿನ್ನಡೆಯಾಗಿದೆ. ಸಚಿವರಾದಂಥ ಎಸ್ ಮಲ್ಲಿಕಾರ್ಜುನ್, ಅದರ ಜೊತೆಗೆ ಜಮೀರ್ ವೈಯಕ್ತಿಕ ಪ್ರತಿಷ್ಠೆಯ ಕಡವಾಗಿತ್ತು ಇದು. ಅಲ್ಪಸಂಖ್ಯಾತರ ನಾಯಕ ತಾನೇ ಎನ್ನುವಂತೆ ಜಮೀರ್ ಅಹಮದ್ ಅವರು ವರ್ತಿಸಿದ್ರು. ಸಿಎಂ ಡಿಸಿಎಂ ಸೂಚಿಸಿದ್ರು ಕೂಡ ತಲೆ ಕೆಡಿಸಿಕೊಂಡಿರಲಿಲ್ಲ ಜಮೀರ್. ಸಾದಿಕ್ ಪೈಲ್ವಾನ್ ಮನವೊಲಿಕೆಗೆ ಮುಂದಾಗಿರಲಿಲ್ಲ ಸಚಿವ. ಆದರೆ ಪ್ರಮುಖವಾಗಿ ಈಗ ಸಾದಿಕ್ ಪೈಲ್ವಾನ್ ಮನವೊಲಿಕೆಯನ್ನ ಡಿಸಿಎಂ ಹಾಗೆ ಸಿಎಂ ಮಾಡಿದ್ದಾರೆ. ಕಣದಿಂದ ಹಿಂದೆ ಸರಿಯೋದಕ್ಕೆ ಅವ್ರನ್ನ ಒಪ್ಪಿಸಿದ್ದಾರೆ. ಆದರೆ ಮುಸ್ಲಿಂ ಸಮುದಾಯದ ಅಂದ್ರೆ ಕಾಂಗ್ರೆಸ್ನ ಮುಸ್ಲಿಂ ಸಮುದಾಯದ ಪ್ರಬಲ ನಾಯಕ ಅಂತ ಬಿಂಬಿಸಿಕೊಳ್ಳೋದಕ್ಕೆ ಹೋಗಿ ಇಕ್ಕಟ್ಟಿಗೆ ಸಿಲುಕ್ಬಿಟ್ರ ಸಚಿವ ಜಮೀರ್ ಅಹಮದ್ ಖಾನ್ ಅನ್ನುವಂತಹ ಒಂದು ಪ್ರಶ್ನೆ ಸದ್ಯ ಕಾಡ್ತಾ ಇದೆ. ಯಾವಾಗ ದಾವಣಗೆರೆಯ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಪಸಂಖ್ಯಾತರ ಪರವಾಗಿ ನಿಂತು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತ ಪಟ್ಟನ್ನ ಹಿಡಿಯೋದಕ್ಕೆ ಕಾರಣಕರ್ತರಾಗಿದ್ರು ಜಮೀರ್ ಅಹಮದ್ ಖಾನ್. ಸೊ ಹಾಗಾಗಿ ಜಮೀರ್ ಕೈ ಕೊಟ್ಟ ಸುಳಿವು ಸಿಗ್ತಾ ಇದ್ದ ಹಾಗೆ ಸಿಎಂ ಅಲರ್ಟ್ ಆಗಿದ್ದಾರೆ. ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್ಗೆ ಟಾಸ್ಕ್ ನೀಡಿದ್ದಾರೆ ಸಿಎಂ ಹಾಗೆ ಡಿಸಿಎಂ. ಸಾದಿಕ್ ಮನವೊಲಿಸುವಲ್ಲಿ ಇಬ್ಬರು ನಾಯಕರು ಕೂಡ ಯಶಸ್ವಿಯಾದರು. ಜಮೀರ್ ಇಲ್ಲದೆ ಕೆಲಸ ನಡೆಯುತ್ತೆ ಅನ್ನುವಂತಹ ಪರೋಕ್ಷ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಅಲ್ಪಸಂಖ್ಯಾತ ಸಮುದಾಯವನ್ನ ಮನವೊಲಿಸಬಹುದು ಅನ್ನುವಂತಹ ಮೆಸೇಜ್ ಅನ್ನ ರವಾನೆ ಮಾಡಿರುವಂತದ್ದು. ಸೊ ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರವನ್ನ ಮಾಡೋದಕ್ಕೆ ಈಗಾಗಲೇ ಕಾಂಗ್ರೆಸ್ ಎಲ್ಲಾ ರೀತಿಯ ಸಿದ್ದತೆ ಮಾಡಿಕೊಂಡಿದೆ. ಸಮರ್ಥ ಶಾಮನೂರು ಪರವಾಗಿ ಪ್ರಚಾರವನ್ನ ಮಾಡಬೇಕಾಗಿದೆ. ಆದರೆ ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಜಮೀರ್ ಮುಂದಾಗಿದ್ರು. ಆದರೆ ಸಿಎಂ ಹಾಗೆ ಡಿಸಿಎಂ ಮತ್ತೊಂದು ಕಡೆ ರಿಜ್ವಾನ್ ಅರ್ಷದ್, ಅದರ ಜೊತೆಗೆ ಸಾದಿಕ್ ಅವರಿಗೆ ಒಂದು ಟಾಸ್ಕ್ ಕೊಡ್ತಾರೆ. ಮತ್ತೊಂದು ಕಡೆ ಅವರನ್ನ ಮನವೊಲಿಸಿ ಈ ಕದನದಿಂದ ಹಿಂದೆ ಸರಿಯೋದಕ್ಕೆ ಇದರಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರಮುಖವಾಗಿ ನೋಡಿ, ಬೈ ಎಲೆಕ್ಷನ್ ಕಾವು ಒಂದು ಕಡೆ ಆದ್ರೆ ಈ ಸಂದರ್ಭದಲ್ಲಿ ಪೇಚಿಗೆ ಸಿಲುಕ್ಬಿಟ್ರ ಜಮೀರ್ ಅಹಮದ್ ಖಾನ್ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಈಗಾಗಲೇ ಮೈಂಡ್ ಗೇಮ್ ಆಡೋದಕ್ಕೆ ಹೋಗಿ ಜಮೀರ್ ಇಕ್ಕಟ್ನಲ್ಲಿ ಸಿಲುಕೊಂಡ್ಬಿಟ್ರ. ದಾವಣಗೆರೆ ದಕ್ಷಿಣ ಟಿಕೆಟ್ ವಿಚಾರದಲ್ಲಿ ಜಮೀರ್ಗೆ ಹಿನ್ನಡೆಯಾಗಿದೆ. ಸಚಿವರಾದಂಥ ಎಸ್ ಮಲ್ಲಿಕಾರ್ಜುನ್, ಅದರ ಜೊತೆಗೆ ಜಮೀರ್ ವೈಯಕ್ತಿಕ ಪ್ರತಿಷ್ಠೆಯ ಕಡವಾಗಿತ್ತು ಇದು. ಅಲ್ಪಸಂಖ್ಯಾತರ ನಾಯಕ ತಾನೇ ಎನ್ನುವಂತೆ ಜಮೀರ್ ಅಹಮದ್ ಅವರು ವರ್ತಿಸಿದ್ರು. ಸಿಎಂ ಡಿಸಿಎಂ ಸೂಚಿಸಿದ್ರು ಕೂಡ ತಲೆ ಕೆಡಿಸಿಕೊಂಡಿರಲಿಲ್ಲ ಜಮೀರ್. ಸಾದಿಕ್ ಪೈಲ್ವಾನ್ ಮನವೊಲಿಕೆಗೆ ಮುಂದಾಗಿರಲಿಲ್ಲ ಸಚಿವ. ಆದರೆ ಪ್ರಮುಖವಾಗಿ ಈಗ ಸಾದಿಕ್ ಪೈಲ್ವಾನ್ ಮನವೊಲಿಕೆಯನ್ನ ಡಿಸಿಎಂ ಹಾಗೆ ಸಿಎಂ ಮಾಡಿದ್ದಾರೆ. ಕಣದಿಂದ ಹಿಂದೆ ಸರಿಯೋದಕ್ಕೆ ಅವ್ರನ್ನ ಒಪ್ಪಿಸಿದ್ದಾರೆ. ಆದರೆ ಮುಸ್ಲಿಂ ಸಮುದಾಯದ ಅಂದ್ರೆ ಕಾಂಗ್ರೆಸ್ನ ಮುಸ್ಲಿಂ ಸಮುದಾಯದ ಪ್ರಬಲ ನಾಯಕ ಅಂತ ಬಿಂಬಿಸಿಕೊಳ್ಳೋದಕ್ಕೆ ಹೋಗಿ ಇಕ್ಕಟ್ಟಿಗೆ ಸಿಲುಕ್ಬಿಟ್ರ ಸಚಿವ ಜಮೀರ್ ಅಹಮದ್ ಖಾನ್ ಅನ್ನುವಂತಹ ಒಂದು ಪ್ರಶ್ನೆ ಸದ್ಯ ಕಾಡ್ತಾ ಇದೆ. ಯಾವಾಗ ದಾವಣಗೆರೆಯ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಪಸಂಖ್ಯಾತರ ಪರವಾಗಿ ನಿಂತು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತ ಪಟ್ಟನ್ನ ಹಿಡಿಯೋದಕ್ಕೆ ಕಾರಣಕರ್ತರಾಗಿದ್ರು ಜಮೀರ್ ಅಹಮದ್ ಖಾನ್. ಸೊ ಹಾಗಾಗಿ ಜಮೀರ್ ಕೈ ಕೊಟ್ಟ ಸುಳಿವು ಸಿಗ್ತಾ ಇದ್ದ ಹಾಗೆ ಸಿಎಂ ಅಲರ್ಟ್ ಆಗಿದ್ದಾರೆ. ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್ಗೆ ಟಾಸ್ಕ್ ನೀಡಿದ್ದಾರೆ ಸಿಎಂ ಹಾಗೆ ಡಿಸಿಎಂ. ಸಾದಿಕ್ ಮನವೊಲಿಸುವಲ್ಲಿ ಇಬ್ಬರು ನಾಯಕರು ಕೂಡ ಯಶಸ್ವಿಯಾದರು. ಜಮೀರ್ ಇಲ್ಲದೆ ಕೆಲಸ ನಡೆಯುತ್ತೆ ಅನ್ನುವಂತಹ ಪರೋಕ್ಷ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಅಲ್ಪಸಂಖ್ಯಾತ ಸಮುದಾಯವನ್ನ ಮನವೊಲಿಸಬಹುದು ಅನ್ನುವಂತಹ ಮೆಸೇಜ್ ಅನ್ನ ರವಾನೆ ಮಾಡಿರುವಂತದ್ದು. ಸೊ ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರವನ್ನ ಮಾಡೋದಕ್ಕೆ ಈಗಾಗಲೇ ಕಾಂಗ್ರೆಸ್ ಎಲ್ಲಾ ರೀತಿಯ ಸಿದ್ದತೆ ಮಾಡಿಕೊಂಡಿದೆ. ಸಮರ್ಥ ಶಾಮನೂರು ಪರವಾಗಿ ಪ್ರಚಾರವನ್ನ ಮಾಡಬೇಕಾಗಿದೆ. ಆದರೆ ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಜಮೀರ್ ಮುಂದಾಗಿದ್ರು. ಆದರೆ ಸಿಎಂ ಹಾಗೆ ಡಿಸಿಎಂ ಮತ್ತೊಂದು ಕಡೆ ರಿಜ್ವಾನ್ ಅರ್ಷದ್, ಅದರ ಜೊತೆಗೆ ಸಾದಿಕ್ ಅವರಿಗೆ ಒಂದು ಟಾಸ್ಕ್ ಕೊಡ್ತಾರೆ. ಮತ್ತೊಂದು ಕಡೆ ಅವರನ್ನ ಮನವೊಲಿಸಿ ಈ ಕದನದಿಂದ ಹಿಂದೆ ಸರಿಯೋದಕ್ಕೆ ಇದರಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರಮುಖವಾಗಿ ನೋಡಿ, ಬೈ ಎಲೆಕ್ಷನ್ ಕಾವು ಒಂದು ಕಡೆ ಆದ್ರೆ ಈ ಸಂದರ್ಭದಲ್ಲಿ ಪೇಚಿಗೆ ಸಿಲುಕ್ಬಿಟ್ರ ಜಮೀರ್ ಅಹಮದ್ ಖಾನ್ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಈಗಾಗಲೇ ಮೈಂಡ್ ಗೇಮ್ ಆಡೋದಕ್ಕೆ ಹೋಗಿ ಜಮೀರ್ ಇಕ್ಕಟ್ನಲ್ಲಿ ಸಿಲುಕೊಂಡ್ಬಿಟ್ರ. ದಾವಣಗೆರೆ ದಕ್ಷಿಣ ಟಿಕೆಟ್ ವಿಚಾರದಲ್ಲಿ ಜಮೀರ್ಗೆ ಹಿನ್ನಡೆಯಾಗಿದೆ.
ಸಚಿವರಾದಂತಹ ಎಸ್ ಮಲ್ಲಿಕಾರ್ಜುನ್ ಅದರ ಜೊತೆಗೆ ಜಮೀರ್ ವೈಯಕ್ತಿಕ ಪ್ರತಿಷ್ಠೆಯ ಕಡವಾಗಿತ್ತು ಇದು. ಅಲ್ಪಸಂಖ್ಯಾತರ ನಾಯಕ ತಾನೇ ಎನ್ನುವಂತೆ ಜಮೀರ್ ಅಹಮದ್ ಅವರು ವರ್ತಿಸಿದ್ರು. ಸಿಎಂ ಡಿಸಿಎಂ ಸೂಚಿಸಿದ್ರು ಕೂಡ ತಲೆ ಕೆಡಿಸಿಕೊಂಡಿರಲಿಲ್ಲ ಜಮೀರ್. ಸಾದಿಕ್ ಪೈಲ್ವಾನ್ ಮನವೊಲಿಕೆಗೆ ಮುಂದಾಗಿರಲಿಲ್ಲ ಸಚಿವ. ಆದರೆ ಪ್ರಮುಖವಾಗಿ ಈಗ ಸಾದಿಕ್ ಪೈಲ್ವಾನ್ ಮನವೊಲಿಕೆಯನ್ನ ಡಿಸಿಎಂ ಹಾಗೆ ಸಿಎಂ ಮಾಡಿದ್ದಾರೆ. ಕಣದಿಂದ ಹಿಂದೆ ಸರಿಯೋದಕ್ಕೆ ಅವರನ್ನ ಒಪ್ಪಿಸಿದ್ದಾರೆ. ಆದರೆ ಮುಸ್ಲಿಂ ಸಮುದಾಯದ ಅಂದ್ರೆ ಕಾಂಗ್ರೆಸ್ನ ಮುಸ್ಲಿಂ ಸಮುದಾಯದ ಪ್ರಬಲ ನಾಯಕ ಅಂತ ಬಿಂಬಿಸಿಕೊಳ್ಳೋದಕ್ಕೆ ಹೋಗಿ ಇಕ್ಕಟ್ಟಿಗೆ ಸಿಲುಕ್ಬಿಟ್ರ ಸಚಿವ ಜಮೀರ್ ಅಹಮದ್ ಖಾನ್ ಅನ್ನುವಂತಹ ಒಂದು ಪ್ರಶ್ನೆ ಸದ್ಯ ಕಾಡ್ತಾ ಇದೆ. ಯಾವಾಗ ದಾವಣಗೆರೆಯ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಪಸಂಖ್ಯಾತರ ಪರವಾಗಿ ನಿಂತು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತ ಪಟ್ಟನ್ನ ಹಿಡಿಯೋದಕ್ಕೆ ಕಾರಣಕರ್ತರಾಗಿದ್ರು ಜಮೀರ್ ಅಹಮದ್ ಖಾನ್. ಸೊ ಹಾಗಾಗಿ ಜಮೀರ್ ಕೈ ಕೊಟ್ಟ ಸುಳಿವು ಸಿಗ್ತಾ ಇದ್ದ ಹಾಗೆ ಸಿಎಂ ಅಲರ್ಟ್ ಆಗಿದ್ದಾರೆ. ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್ಗೆ ಟಾಸ್ಕ್ ನೀಡಿದ್ದಾರೆ ಸಿಎಂ ಹಾಗೆ ಡಿಸಿಎಂ. ಸಾದಿಕ್ ಮನವೊಲಿಸುವಲ್ಲಿ ಇಬ್ಬರು ನಾಯಕರು ಕೂಡ ಯಶಸ್ವಿಯಾದರು. ಜಮೀರ್ ಇಲ್ಲದೆ ಕೆಲಸ ನಡೆಯುತ್ತೆ ಅನ್ನುವಂತಹ ಪರೋಕ್ಷ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಅಲ್ಪಸಂಖ್ಯಾತ ಸಮುದಾಯವನ್ನ ಮನವೊಲಿಸಬಹುದು ಅನ್ನುವಂತಹ ಮೆಸೇಜ್ ಅನ್ನ ರವಾನೆ ಮಾಡಿರುವಂತದ್ದು. ಸೊ ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರವನ್ನ ಮಾಡೋದಕ್ಕೆ ಈಗಾಗಲೇ ಕಾಂಗ್ರೆಸ್ ಎಲ್ಲಾ ರೀತಿಯ ಸಿದ್ದತೆ ಮಾಡಿಕೊಂಡಿದೆ. ಸಮರ್ಥ ಶಾಮನೂರು ಪರವಾಗಿ ಪ್ರಚಾರವನ್ನ ಮಾಡಬೇಕಾಗಿದೆ. ಆದರೆ ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಜಮೀರ್ ಮುಂದಾಗಿದ್ರು. ಆದರೆ ಸಿಎಂ ಹಾಗೆ ಡಿಸಿಎಂ ಮತ್ತೊಂದು ಕಡೆ ರಿಜ್ವಾನ್ ಅರ್ಷದ್ ಅದರ ಜೊತೆಗೆ ಸಾದಿಕ್ ಅವರಿಗೆ ಒಂದು ಟಾಸ್ಕ್ ಕೊಡ್ತಾರೆ. ಮತ್ತೊಂದು ಕಡೆ ಅವರನ್ನ ಮನವೊಲಿಸಿ ಈ ಕದನದಿಂದ ಹಿಂದೆ ಸರಿಯೋದಕ್ಕೆ ಇದರಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರಮುಖವಾಗಿ ನೋಡಿ, ಬೈ ಎಲೆಕ್ಷನ್ ಕಾವು ಒಂದು ಕಡೆ ಆದ್ರೆ ಈ ಸಂದರ್ಭದಲ್ಲಿ ಪೇಚಿಗೆ ಸಿಲುಕ್ಬಿಟ್ರ ಜಮೀರ್ ಅಹಮದ್ ಖಾನ್ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಈಗಾಗಲೇ ಮೈಂಡ್ ಗೇಮ್ ಆಡೋದಕ್ಕೆ ಹೋಗಿ ಜಮೀರ್ ಇಕ್ಕಟ್ಟಿನಲ್ಲಿ ಸಿಲುಕೊಂಡ್ಬಿಟ್ರ. ದಾವಣಗೆರೆ ದಕ್ಷಿಣ ಟಿಕೆಟ್ ವಿಚಾರದಲ್ಲಿ ಜಮೀರ್ಗೆ ಹಿನ್ನಡೆಯಾಗಿದೆ. ಸಚಿವರಾದಂತಹ ಎಸ್ ಮಲ್ಲಿಕಾರ್ಜುನ್ ಅದರ ಜೊತೆಗೆ ಜಮೀರ್ ವೈಯಕ್ತಿಕ ಪ್ರತಿಷ್ಠೆಯ ಕಡವಾಗಿತ್ತು ಇದು. ಅಲ್ಪಸಂಖ್ಯಾತರ ನಾಯಕ ತಾನೇ ಎನ್ನುವಂತೆ ಜಮೀರ್ ಅಹಮದ್ ಅವರು ವರ್ತಿಸಿದ್ರು. ಸಿಎಂ ಡಿಸಿಎಂ ಸೂಚಿಸಿದ್ರು ಕೂಡ ತಲೆ ಕೆಡಿಸಿಕೊಂಡಿರಲಿಲ್ಲ ಜಮೀರ್. ಸಾದಿಕ್ ಪೈಲ್ವಾನ್ ಮನವೊಲಿಕೆಗೆ ಮುಂದಾಗಿರಲಿಲ್ಲ ಸಚಿವ. ಆದರೆ ಪ್ರಮುಖವಾಗಿ ಈಗ ಸಾದಿಕ್ ಪೈಲ್ವಾನ್ ಮನವೊಲಿಕೆಯನ್ನ ಡಿಸಿಎಂ ಹಾಗೆ ಸಿಎಂ ಮಾಡಿದ್ದಾರೆ. ಕಣದಿಂದ ಹಿಂದೆ ಸರಿಯೋದಕ್ಕೆ ಅವರನ್ನ ಒಪ್ಪಿಸಿದ್ದಾರೆ. ಆದರೆ ಮುಸ್ಲಿಂ ಸಮುದಾಯದ ಅಂದ್ರೆ ಕಾಂಗ್ರೆಸ್ನ ಮುಸ್ಲಿಂ ಸಮುದಾಯದ ಪ್ರಬಲ ನಾಯಕ ಅಂತ ಬಿಂಬಿಸಿಕೊಳ್ಳೋದಕ್ಕೆ ಹೋಗಿ ಇಕ್ಕಟ್ಟಿಗೆ ಸಿಲುಕ್ಬಿಟ್ರ ಸಚಿವ ಜಮೀರ್ ಅಹಮದ್ ಖಾನ್ ಅನ್ನುವಂತಹ ಒಂದು ಪ್ರಶ್ನೆ ಸದ್ಯ ಕಾಡ್ತಾ ಇದೆ. ಯಾವಾಗ ದಾವಣಗೆರೆಯ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಪಸಂಖ್ಯಾತರ ಪರವಾಗಿ ನಿಂತು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತ ಪಟ್ಟನ್ನ ಹಿಡಿಯೋದಕ್ಕೆ ಕಾರಣಕರ್ತರಾಗಿದ್ರು ಜಮೀರ್ ಅಹಮದ್ ಖಾನ್. ಸೊ ಹಾಗಾಗಿ ಜಮೀರ್ ಕೈ ಕೊಟ್ಟ ಸುಳಿವು ಸಿಗ್ತಾ ಇದ್ದ ಹಾಗೆ ಸಿಎಂ ಅಲರ್ಟ್ ಆಗಿದ್ದಾರೆ. ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್ಗೆ ಟಾಸ್ಕ್ ನೀಡಿದ್ದಾರೆ ಸಿಎಂ ಹಾಗೆ ಡಿಸಿಎಂ. ಸಾದಿಕ್ ಮನವೊಲಿಸುವಲ್ಲಿ ಇಬ್ಬರು ನಾಯಕರು ಕೂಡ ಯಶಸ್ವಿಯಾದರು. ಜಮೀರ್ ಇಲ್ಲದೆ ಕೆಲಸ ನಡೆಯುತ್ತೆ ಅನ್ನುವಂತಹ ಪರೋಕ್ಷ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಅಲ್ಪಸಂಖ್ಯಾತ ಸಮುದಾಯವನ್ನ ಮನವೊಲಿಸಬಹುದು ಅನ್ನುವಂತಹ ಮೆಸೇಜ್ ಅನ್ನ ರವಾನೆ ಮಾಡಿರುವಂತದ್ದು. ಸೊ ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರವನ್ನ ಮಾಡೋದಕ್ಕೆ ಈಗಾಗಲೇ ಕಾಂಗ್ರೆಸ್ ಎಲ್ಲಾ ರೀತಿಯ ಸಿದ್ದತೆ ಮಾಡಿಕೊಂಡಿದೆ. ಸಮರ್ಥ ಶಾಮನೂರು ಪರವಾಗಿ ಪ್ರಚಾರವನ್ನ ಮಾಡಬೇಕಾಗಿದೆ. ಆದರೆ ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಜಮೀರ್ ಮುಂದಾಗಿದ್ರು. ಆದರೆ ಸಿಎಂ ಹಾಗೆ ಡಿಸಿಎಂ ಮತ್ತೊಂದು ಕಡೆ ರಿಜ್ವಾನ್ ಅರ್ಷದ್ ಅದರ ಜೊತೆಗೆ ಸಾದಿಕ್ ಅವರಿಗೆ ಒಂದು ಟಾಸ್ಕ್ ಕೊಡ್ತಾರೆ. ಮತ್ತೊಂದು ಕಡೆ ಅವರನ್ನ ಮನವೊಲಿಸಿ ಈ ಕದನದಿಂದ ಹಿಂದೆ ಸರಿಯೋದಕ್ಕೆ ಇದರಲ್ಲಿ ಯಶಸ್ವಿಯಾಗಿದ್ದಾರೆ.